ಪೌರಾಣಿಕ ಒಗಟುಗಳ ಮಾಲಿಕೆಯಲ್ಲಿ ಮತ್ತೊಂದು ಸುಂದರವಾದ ಒಗಟು ಇದೀಗ ನಿಮ್ಮ ಮುಂದೆ. ವಾರಣಾವತದಲ್ಲಿ ಪಾಂಡವರನ್ನು ಕೊಲ್ಲಲೆಂದೇ ಅರಗಿನ ಮನೆಯನ್ನು ಕಟ್ಟಿಸಿದವನ, ದುಷ್ಟ ಸೋದರ ಮಾವನ ನೆಚ್ಚಿನ ಸೋದರಿಯ, ಏಕೈಕ ಅಳಿಯನ ತಲೆಯನ್ನು ತನ್ನ ಪತ್ನಿಯ ಮೇಲೆ ಕಣ್ಣು ಹಾಕಿದ ಕಾರಣಕ್ಕಾಗಿ ಬೋಳಿಸಿ ಕಳಿಸಿದ್ದು ಇವನು. ಈ ಒಗಟಿಗೆ ಉತ್ತರ ಭೀಮಸೇನ. ಭೀಮಸೇನ ಯಾವ ರೀತಿ ಬಂತು ನೋಡೋಣ ಬನ್ನಿ. ವಾರಣಾವತದಲ್ಲಿ ಪಾಂಡವರನ್ನು ಕೊಲ್ಲಲೆಂದೇ, ವಾರಣಾವತವೆಂಬ ಊರಿನಲ್ಲಿ ಪಂಚಪಾಂಡವರನ್ನ ಕೊಂದು ಬಿಡೋಣ ಅಂತ ಅರಗಿನ ಮನೆಯನ್ನು ಕಟ್ಟಿಸಿದವನ. ಅರಗು ಅಂದ್ರೆ ಮೇಣ, ಮೇಣದ ಅರಮನೆಯನ್ನು ಕಟ್ಟಿಸಿದ ದುರ್ಯೋಧನನ ದುಷ್ಟ ಸೋದರ ಮಾವನ. ದುರ್ಯೋಧನನ ಪರಮದುಷ್ಟ ಸೋದರ ಮಾವ ಯಾರು ಅಂದ್ರೆ ಅದು ಶಕುನಿ. ಶಕುನಿಯ ನೆಚ್ಚಿನ ಸೋದರಿಯ, ಶಕುನಿಯ ನೆಚ್ಚಿನ ಸೋದರಿಯಾದ ಗಾಂಧಾರಿಯ ಏಕೈಕ ಅಳಿಯನ ತಲೆಯನ್ನು. ಗಾಂಧಾರಿಗೆ ಒಬ್ಬಳೇ ಮಗಳು ದುಶ್ಯಲೆ. ದುಶ್ಯಲೆಯ ಪತಿ ಜಯದ್ರಥ. ಹಾಗಾಗಿ ಏಕೈಕ ಅಳಿಯನಾದ ಜಯದ್ರಥನ ತಲೆಯನ್ನು ತನ್ನ ಪತ್ನಿಯ ಮೇಲೆ ಕಣ್ಣು ಹಾಕಿದ ಕಾರಣಕ್ಕಾಗಿ ದ್ರೌಪದಿ ಮೇಲೆ ಅವನು ಕೆಟ್ಟ ಕಣ್ಣು ಹಾಕ್ತಾನೆ. ಕೆಟ್ಟ ಕಣ್ಣು ಹಾಕಿದ ಕಾರಣಕ್ಕಾಗಿ ಬೋಳಿಸಿ ಕಳಿಸಿದ್ದು ಇವನು. ಜಯದ್ರಥನ ತಲೆಯನ್ನ ಉರುಳಿಸದೆ ಕೇವಲ ಬೋಳಿಸಿ ಕಳಿಸ್ತಾನೆ. ಯಾರು? ಭೀಮಸೇನ. ಅವನು ಯಾಕೆ ತಲೆನ ಉರುಳಿಸ್ಲಿಲ್ಲ ಅಂದ್ರೆ ದುಶ್ಯಲೆ ಅವನಿಗೂ ತಂಗಿನೇ ಅಲ್ವಾ. ದುಶ್ಯಲೆಯ ಪತಿಯಾದ ಜಯದ್ರಥನನ್ನ ಅಕಸ್ಮಾತ್ ಸಾಯಿಸ್ಬಿಟ್ರೆ ತನ್ನ ತಂಗಿಯೇ ವಿಧವೆ ಆಗ್ತಾಳೆ. ಹಾಗಾಗಿ ಭೀಮಸೇನ ಎಷ್ಟೇ ಕೋಪ ಇದ್ರು, ಆಕ್ರೋಶ ಇದ್ರು, ಬರೀ ತಲೆಯನ್ನ ಬೋಳಿಸಿ ಕಳಿಸ್ತಾನೆ. ಹಾಗಾಗಿ ಈ ಒಗಟಿಗೆ ಉತ್ತರ ಭೀಮಸೇನ.